ಏನಾದ್ರೂ ಆಗೋಲ್ಲ, ಅದೇನು ನಾಳೆ ಆಗುವಂಥದ್ದಲ್ಲ, ಇನ್ನೂ ಒಂದು ವರ್ಷ ಆದರೂ ಆಗ್ಬೋದು. ಅದೇನು ನೀವೇನು ಮುಂದೆ ನಾಳೆ ಮಾಡಿ ಹಂಗೆ ಅದನ್ನು ಒಂದು ವರ್ಷ ಆದರೂ ಆಗ್ಬೋದು. ಯಾಕೆಂದರೆ ಸಮಸ್ಯೆ ಇದೆ, ಜಟಿಲವಾಗಿದೆ. ನಮ್ಮ ಸರ್ ಹೇಳ್ದಂಗೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು, ಎಲ್ಲರನ್ನೂ ಸಮಾಧಾನ ಮಾಡಬೇಕಂದ್ರೆ ಭಾಳಷ್ಟು ಸಭೆಗಳಾಗಬೇಕು, ಭಾಳಷ್ಟು ಅವರ ಸರ್ಕಾರ ಕೂಡ ಭಾಳಷ್ಟು ಕಾಂಪ್ರಮೈಸ್ ನೇಚರ್ನಲ್ಲಿ ಇರಬೇಕಾಗ್ತೈತೆ. ಯಾಕಂದರೆ ಇದು ಏಕಾಏಕಿ ಮಾಡೋದು ಅಲ್ವೇ ಅಲ್ಲ. ಯಾಕಂದರೆ 10 ವರ್ಷ ನಂತರ ಅದನ್ನು ಸರ್ಕಾರ ವರದಿ ಒಪ್ಪಿಸಿದೆ. 2 ವರ್ಷ ನಂತರ ನಾವು ತೆಗೆದುಕೊಂಡಿದ್ದೇವೆ. ನಮ್ಗೆ ಇನ್ನೊಂದು ಸ್ವಲ್ಪ ಒಂದು ವರ್ಷ ಚರ್ಚೆ ಆದ್ರೆ ಏನು ಆತಂಕ ಪಡುವಂಥದ್ದು ಏನಿಲ್ಲ, ಅಂಥದ್ದು ಅರ್ಜೆಂಟು ಏನಿಲ್ಲ. ಸೊ ಭಾಳ ಸಾವಧಾನವಾಗಿ ಹೋಗ್ಬೇಕಾದ್ರೆ ಎಲ್ಲರನ್ನು ವಿಶ್ವಾಸ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಏನಿಲ್ಲ, ಅದು ಇನ್ನೂ ಚರ್ಚೆ ಆಗಬೇಕು. ಅಪೂರ್ಣ ಆಗಿದೆ ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲರು. ಇನ್ನೂ ಚರ್ಚೆ ಡೀಟೇಲಾಗಿ ಆಗಿ ಒಂದು ತೀರ್ಮಾನ ತಗೊಳ್ತೀವಿ. ಆ ತೀರ್ಮಾನ ಯಾರಿಗೂ ತೊಂದರೆ ಆಗಲ್ಲ, ಯಾವರಿಗೂ ತೊಂದರೆ ಆಗಲ್ಲ, ಯಾರು ಕೂಡ ಅದರ ಮೇಲೆ ಅನುಮಾನಕ್ಕೆ ಅವಕಾಶ ಇಲ್ಲದಂಥ ರೀತಿಯಲ್ಲಿ ಮಾಡ್ತೀವಿ. ಶೋಷಿತ ವರ್ಗಕ್ಕೂ ತೊಂದರೆ ಆಗಲ್ಲ ಮತ್ತು ಲಿಂಗಾಯತರ ಒಕ್ಕಲಿಗರಿಗೂ ತೊಂದರೆ ಆಗಲ್ಲ. ಸರ್ಕಾರ ಎಲ್ಲರೂ ಸೇರಿ ಸರ್ಕಾರ ನಡೆಸ್ತಾ ಇದ್ದೀವಿ. ಮಾಡೋವಂಥದ್ದು ಕನ್ಸೆನ್ಸಸ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.